ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಮೂಗ್ ದಾಲಲ್ಲಿ ಮಾಡುವಂಥ ಒಂದು ಹೀರೆಕಾಯಿ ಸಾಂಬಾರನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ನಾನು ಒಂದು ಅರ್ಧ ಕಪ್ಪು ಮೂಗ್ ದಾಲನ್ನು ಇಟ್ಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಕಿಲೋ ಹೀರೆಕಾಯಿಯನ್ನು ಹೀಗೆ ಉದ್ದುದ್ದವಾಗಿ ಹಚ್ಚಿ ಇಟ್ಕೊಂಡಿದ್ದೇನೆ. ಈಗ ಗ್ಯಾಸ್ ಹಚ್ಚೋಣ. ಹಾಗೆ 2 ಸ್ಪೂನ್ ಗೀ ಹಾಕ್ತಿದ್ದೇನೆ. ಒಂದು ಪಲಾವ್ ಎಲೆ ಹಾಕ್ತಿದ್ದೇನೆ. ಹಾಗೆ ಒಂದು ಅರ್ಧ ಸ್ಪೂನ್ ಜೀರಾ ಫ್ರೈ ಆಗಿದೆ. ಈಗ ಹಚ್ಚಿಟ್ಕೊಂಡಂತ ಹೀರೆಕಾಯಿ ಹಾಕ್ತೀನಿ. ಈಗ ದಾಲ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ, ದೊಡ್ಡದು, ಇನ್ನು ಹಾಕ್ತೇನೆ. ಒಂದು ಅರ್ಧ ಸ್ಪೂನ್ ಹಲ್ದಿ ಹಾಕೋಣ. ಎಲ್ಲ ಮಿಕ್ಸ್ ಮಾಡೋಣ. ಈಗ ನೀರು ಹಾಕೋಣ. ಈಗ ಸ್ವಲ್ಪ ಸಾಲ್ಟ್ ಹಾಕ್ತೇನೆ ಫ್ರೆಂಡ್ಸ್. ಸ್ವಲ್ಪ ಹಾಕಿದ್ದೇನೆ, ಮತ್ತೆ ಟೇಸ್ಟ್ ನೋಡಿ ಹಾಕೋಣ. ಮತ್ತೆ ಈಗ ಇದೀಗ ಆಗಿದೆ ಫ್ರೆಂಡ್, ನೋಡ್ತೇನೆ. ಚೆನ್ನಾಗಿ ಬಂದಿದೆ. ಸ್ವಲ್ಪ ಸ್ಮ್ಯಾಶ್ ಮಾಡೋಣ. ಇದು ಬ್ಯಾಚುಲರ್ಸಿಗೆಲ್ಲ ಬೆಸ್ಟ್ ರೆಸಿಪಿ ಫ್ರೆಂಡ್ಸ್, ಯಾಕೆಂದರೆ ಈಸಿಯಾಗಿ ಮಾಡ್ಬೋದು. ಈಗ ಪುನಃ ಗ್ಯಾಸ್ ಹಚ್ಚಿ ಸ್ವಲ್ಪ ಕುದಿಸ್ಕೊಳ್ಳೋಣ. ಈ ಹದದಲ್ಲಿ ಇರಲಿ. ಕುದ್ದಿದೆ, ಈಗ ಸಾಕು, ಇಳಿಸ್ಕೊಳ್ಳೋಣ. ಈಗ ಒಂದು ಚಿಕ್ಕ ಪ್ಯಾನ್ ಬಾಣಲೆ ಇಟ್ಕೊಂಡಿದ್ದೇನೆ. 1 ಸ್ಪೂನ್ ತುಪ್ಪ ಹಾಕೊಂಡಿದ್ದೇನೆ. ನೀವು ಆಯಿಲ್ ಸಹ ಹಾಕೊಳ್ಬೋದು, ತುಪ್ಪ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರ್ತದೆ ಅಷ್ಟೇ. ಹಾಗೆ ಒಂದು 1/4 ಸ್ಪೂನ್ ಜೀರಿಗೆ ಹಾಕೊಂಡಿದ್ದೇನೆ. ಹಾಗೆ ಒಣಮೆಣಸನ್ನು ಹಾಕೊಂಡಿದ್ದೇನೆ ಒಗ್ಗರಣೆಗೆ. ಈಗ ಒಂದು ಟೊಮೆಟೊನ ಹಚ್ಚಿಟ್ಕೊಂಡಿದ್ದೇನೆ, ಅದು ಹಾಕ್ತೇನೆ. ಸ್ವಲ್ಪ ಸಾಲ್ಟ್ ಹಾಕೊಳ್ತೇನೆ, ಅದು ಬೇಗ ಬೇಯ್ತದೆ. ಮತ್ತು ದಾಲಿಗೂ ಸಹ ಹಾಕಿದ್ದೇನೆ, ನೋಡಿ ಹಾಕಿ. ಈಗ ಸ್ವಲ್ಪ ಹಿಂಗೆ ಹಾಕ್ತೇನೆ. ಈಗ ಫ್ರೆಂಡ್ಸ್ 1 ಸ್ಪೂನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಿದ್ದೇನೆ. ಇದಕ್ಕೇನು ಸಾಂಬಾರು ಪೌಡರ್ ಹಾಕುವ ಅಗತ್ಯ ಇಲ್ಲ. ಸಾಂಬಾರು ಪೌಡರ್ ಇಲ್ಲದಿದ್ದರೂ ನಡೀತದೆ.
ಇದಾಗಿದೆ ಫ್ರೆಂಡ್ಸ್. ಈಗ ಇದನ್ನು ದಾಲಿಗೆ ಹಾಕೊಳ್ಳೋಣ. ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ, ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದವರಿದ್ದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಗೃಹಿಣಿಗೆ, ನಿಮ್ಮ ಸಪೋರ್ಟ್ ನನಗೆ ಅಗತ್ಯ ಫ್ರೆಂಡ್ಸ್. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸೋಣ. ಈಗ ಟೇಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೊಪ್ಪೆ ಇದೆ, ನಾನು ಸ್ವಲ್ಪ ಉಪ್ಪು ಸೇರಿಸ್ತಿದ್ದೇನೆ. ನೀವು ಹಾಗೆ ನಿಮ್ಮ ರುಚಿಗೆ ತಕ್ಕಂಗೆ ಹಾಗೆ ನೋಡಿ ಉಪ್ಪು ಸೇರಿಸ್ಕೊಳ್ಳಿ ಆಯಿತಾ. ನೋಡಿ ನಮ್ಮ ದಾಲ್ ರೆಡಿಯಾಗಿದೆ. ನೋಡಿ ಕಮ್ಮಂತ ಇದೆ, ತುಪ್ಪದ ಸ್ಮೆಲ್ಲು, ಜೀರಾ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ. ಇದಾಗಿದೆ ಫ್ರೆಂಡ್, ಸರ್ವ್ ಮಾಡೋಣ. ಬಿಸಿ ಬಿಸಿ ಅನ್ನದ ಜೊತೆ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಮಾಡಿ ಆಯಿತಾ. ಸೈಡಲ್ಲಿ ಬೆಳ್ಳುಳ್ಳಿ ಸಂಡಿಗೆ, ರೆಡಿಯಾಗಿದೆ. ನೀವು ಮನೆಯಲ್ಲಿ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.